ದಿನಗಳ ಹಿಂದೆ ಕಲಬುರಗಿಯಲ್ಲಿ ಮಕ್ಕಳಿಗೆ ಕೊಟ್ಟ ಚಿಕ್ಕಿ ತಿನ್ನೋದಕ್ಕೆ ಯೋಗ್ಯ ಇರಲಿಲ್ಲ. ಮಕ್ಕಳಿಗೆ ನೀಡಿದ್ದ ಚಿಕ್ಕಿಯಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅಂಶ ಪತ್ತೆಯಾಗಿತ್ತು. ಈ ಸಂಬಂಧ ಶಾಲಾ ಶಿಕ್ಷಣ ಇಲಾಖೆಗೆ ಹೆಚ್ಚುವರಿ ಆಯುಕ್ತರು ಪತ್ರ ಬರೆದಿದ್ರು. ರಾಜ್ಯದ ಕೆಲವು ಅನುದಾನಿತ ಮತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಚಿಕ್ಕಿ ವಿತರಣೆ ಆಗ್ತಿತ್ತು. ಮೊಟ್ಟೆ ತಿನ್ನದ ಮಕ್ಕಳಿಗೆ ಚಿಕ್ಕಿ ಅಥವಾ ಬಾಳೆಹಣ್ಣು ವಿತರಣೆ ಆಗ್ತಾ ಇತ್ತು. ಬಹುತೇಕ ಶಾಲೆಯಲ್ಲಿ ಚಿಕ್ಕಿ ಗಾತ್ರ ವ್ಯತ್ಯಯ ಮತ್ತು ಅವಧಿ ಮೀರಿದ ಸಂಗ್ರಹ ಆರೋಪದ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಕ್ರಮ ಕೈಗೊಂಡಿದ್ದು ಶಾಲೆಯಲ್ಲಿ ಚಿಕ್ಕಿ ವಿತರಣೆಗೆ ಬ್ರೇಕ್ ಹಾಕಿದೆ. ಶೂನ್ಯ ದಾಖಲಾತಿಯಿಂದ ಸರ್ಕಾರಿ ಶಾಲೆಗೆ ಅಧಿಕಾರಿಗಳು ತಾತ್ಕಾಲಿಕ ಬೀಗ ಜಡಿದ ಘಟನೆ ಚಿಕ್ಕೋಡಿ ಗಡಿ ಭಾಗದಲ್ಲಿ ನಡೆದಿದೆ. ಕಾಗವಾಡ ತಾಲೂಕಿನ ಕರ್ನಾಟಕ ಗಡಿಯ ಉಪ್ಪಾರವಾಡಿ ಶಾಲೆಗೆ ತಾತ್ಕಾಲಿಕ ಬೀಗ ಹಾಕಲಾಗಿದೆ. ಕಳೆದ ವರ್ಷ ಓರ್ವ ವಿದ್ಯಾರ್ಥಿ ಇದ್ರೂ ಕೂಡ ಶಾಲೆ ಆರಂಭಿಸಿದ್ದ ಅಧಿಕಾರಿಗಳು ಈಗ ವಿದ್ಯಾರ್ಥಿಗಳು ಇಲ್ಲೆಂಬ ಕಾರಣಕ್ಕೆ ಶಾಲೆಗೆ ಬೀಗ ಹಾಕಿದ್ದಾರೆ. ವಿದ್ಯಾರ್ಥಿಗಳಿಲ್ಲ ಎಂಬ ಕಾರಣಕ್ಕೆ ಇದ್ದ ಶಿಕ್ಷಕ ಕೂಡ ಬೇರೆಡೆ ವರ್ಗಾವಣೆಯಾಗ್ತಿದ್ದಾರೆ. ಶಾಲೆಗೆ ಬೀಗ ಬೀಳೋದಕ್ಕೆ ಜಾಗೃತಿ ಕೊರತೆಯೇ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ಸರ್ಕಾರಿ ಶಾಲೆ ಜಾನುವಾರುಗಳ ಆಶ್ರಯ ತಾಣವಾಗಿ ಪರಿವರ್ತನೆಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.